ತುಮಕೂರು, ಕೀರ್ತನ ವಿಜಯನಗರ, ಅಮೃತ ಹಾವೇರಿ, ಖುಷಿ ಮಂಡ್ಯ, ಚೈತನ್ಯ ಚಿಕ್ಕಮಗಳೂರು, ವಲ್ಲವಿ ಹಾಸನ, ಸ್ನೇಹ ಶಿವಮೊಗ್ಗ, ಋಷಿಕಾದೇವಿ ರಾಯಚೂರು, ನವ್ಯಶ್ರೀ ಮಂಡ್ಯ. ಹೇಳಮ್ಮ ಶ್ರೇಯಾ. ಅಗ್ರಜ, ನಮ್ಮ ಗುರುಕುಲಕ್ಕೆ ಯಾರಾದರೂ ಅತಿಥಿಗಳು ಬಂದರೆ ನಾವು ಅವರ ಹೆಸರಿನ ಒಂದೊಂದು ಅಕ್ಷರಕ್ಕೂ ಶ್ಲೋಕ ಹೇಳಿ ಸ್ವಾಗತವನ್ನ ಕೋರ್ತೀವಿ. ಸುಧಾ ಪೂರ್ಣ ಕುಂಭಾಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾ ಸೇಂದು ಬಿಂಬಾಂ ಸದಾ ನೋಷ್ಟಬಿಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಮನ್ಮಾದ ಶ್ರೀ ಜಗನ್ನಾಥಃ ಮದ್ಗುರು ಶ್ರೀ ಜಗದ್ಗುರುಃ ಮದಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ವಂದೇ ಗಗನವ ಕಾಣುತ್ತಾ ವಂದೇ ನೆಲವನ್ನು ತುಳಿಯುತ್ತಾ ವಂದೇ ಧಾನ್ಯವನ್ನುಣ್ಣುತ್ತಾ ವಂದೇ ನೀರು ಕುಡಿದು ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗಿಂತು ಬಂದುದೇ ವೈಷಮ್ಯ ಮಂಕುತಿಮ್ಮ ಬಂದುದೇ ವೈಷಮ್ಯ ಮಂಕುತಿಮ್ಮ. ಪುಚ್ಚ ಚೂಚುಕ ಕುಂಕುಮತೋ ನಿಯತಾರುಣಿತಾತುಲ ನೀಲತನೋ ಕಮಲಾಯತಲೋಚನ ಲೋಕಪತೆ ವಿಜಯೀ ಭವ ವೆಂಕಟಶೈಲಪತೆ. ವಿಶಾಸ್ತ್ರ ಸುಧಾ ಜಲದೆ ಮಹಿತೋಪನಿಷತ್ ಕಥಿತಾರ್ಥನಿದೆ ಹೃದಯೇ ಕಲಯೇ ವಿಮಲಂ ಚರಣಂ ಭವಶಂಕರ ದೇಶಿಕ ಮೇ ಶರಣಂ. ರಾಜದ್ವೈ ಮಾತುರಗಣಾಧಿಪಾಃ ಅಪ್ಯೇಕದಂತ ಹೇರಂಬಾಲಂಬೋದರ ಗಜಾನನಾಃ. ನೋಟಿಸ್ ಬೋರ್ಡ್ಗಳು ಮನೆ ಪ್ರವಾಸಕ್ಕೆ ಹೋಗಿದ್ವಿ ಮಕ್ಕಳ ಫಸ್ಟ್ ಬೀಟ್ ಮಾತ್ರ ಹಾಡ್ತಾ ನಮಸ್ತೆ ನಮಸ್ತೆ. ಇಲ್ಲಿ ದೊಡ್ಡವರಿದ್ದಾರೆ. ಏನು ಪಾಠ ಮಾಡಿದ್ದೀರಮ್ಮ? ಪರೀಕ್ಷೆ ಮಾಡಿದ್ದೀರಾ? ಏನು ಪರೀಕ್ಷೆ ಮಾಡಿದ್ದೀರಮ್ಮ? ವ್ಯಾಕರಣ ಪರೀಕ್ಷೆ ಮಾಡಿದ್ದೀರಾ? ನೋಡಿ, ಎಲ್ಲ ಇದರದೆಲ್ಲ ಬೋರ್ಡ್ ಹಾಕಿದ್ದೀವಿ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಿದೆ. ಯಥೋ ಧರ್ಮಸ್ಥೋ ಜಯತೋ ಜಯ ಅಂತ ಕೃಷ್ಣ ಹೇಳಿದ್ದು. ಎಲ್ಲ ಬರ್ದಿರ್ತಾರೆ ಅನ್ಸುತ್ತೆ. ಎಲ್ಲ ಮಕ್ಕಳೇ ಮಾಡಿ, ಯಾವುದು ನಮ್ದು ನಮ್ಮ ಕೈವಾಡ ಏನಿಲ್ಲ. ಇಲ್ಲ ಇಲ್ಲ, ಏನು ತೊಂದರೆ ಇಲ್ಲ. ನಾವಿದು ಸಹಜ, ನಮ್ಮ ಕುಟೀರಗಳಿವೆಲ್ಲ. ನಮಸ್ತೆ. ಆತ್ಮನೇ ಗೌರಿ ಸಂಧಿದೇಶಮಿಥಸ್ಸಖಿಂ दाता मे भूभृतां नातः प्रमाणೀಕ್ರಿಯತಾಂ ಇತಿ. ಈ ಒಂದು ಶ್ಲೋಕ ಯಾವಾಗ ಬರುತ್ತೆ ಅಂತಂದರೆ, ಶಿವನು ಪಾರ್ವತಿಯನ್ನು ಮದುವೆ ಆಗೋ ಸಂದರ್ಭದಲ್ಲಿ ಶಿವನು ಸಪ್ತರ್ಷಿಗಳನ್ನು ಪಾರ್ವತಿಯ ತಂದೆಯಾದಂಥ ಹಿಮಾಲಯನ ಹತ್ರ ಕಳಿಸ್ಬೇಕಾಗಿರುತ್ತೆ. ಆವಾಗ ನನ್ನನ್ನು ಕೊಡುವಂತಹ ನನ್ನ ತಂದೆ ಹತ್ರ ನೀನು ನನ್ನ ಮದುವೆಯ ಮಾತುಕತೆಯನ್ನು ಮಾತಾಡಬೇಕಂತ ಗೌರಿಯು ಶಿವನ ಹತ್ರ ಸಂದೇಶವನ್ನು ಕಳಿಸ್ತಾಳೆ ಅನ್ನುವಂತಹ ಶ್ಲೋಕದ ಅರ್ಥ ಆಗಿದೆ. ಹೇಗಂತಂದರೆ, ಅಥ ವಿಶ್ವಾತ್ಮನೇ ಗೌರಿ ಸಂಧಿ ದೇಶ ಮಿತಸ್ತಕಿನ್. ಗೌರಿ ಅಂತಂದರೆ ಪಾರ್ವತಿ ದೇವಿಯು ತನ್ನ ಮದುವೆ ಸಂದೇಶವನ್ನು ಶಿವನಿಗೆ ತನ್ನ ತಂದೆ ಹತ್ರ ಹೇಳಬೇಕಂತ ತನ್ನ ಸಖಿಯಿಂದ ಕಳಿಸ್ತಾಳೆ ಅಂತ ಈ ಒಂದು ಶ್ಲೋಕದ ಅರ್ಥವಾಗಿದೆ. ಪೂರ್ಣಕುಂಭೋ ನ ಕರೋತಿ ಶಬ್ದಂ ಅರ್ಧೋ ಘಟೋ ಘೋಷಮುಪೈತಿ ನೂನಂ ವಿದ್ವಾನ್ ಕುಲೀನೋ ನ ಕರೋತಿ ಗರ್ವಂ ಗುಣೈರ್ವಿಹೀನಾಃ ಬಹುಜಲ್ಪಯಂತಿ. ಸಂಪೂರ್ಣ ಕುಂಭೋ ನ ಕರೋತಿ ಶಬ್ದಂ ಅರ್ಧೋ ಘಟೋ ಘೋಷಮುಪೈತಿ ನೂನಂ ವಿದ್ವಾನ್ ಕುಲೀನೋ ನ ಕರೋತಿ ಗರ್ವಂ
ಗುಣೈರ್ವಿಹೀನಾಃ ಬಹುಜಲ್ಪಯಂತಿ. ಇದರ ಅರ್ಥ ಹೀಗಿದೆ: ಒಂದು ತುಂಬಿದ ಕೊಡವು ಹೇಗೆ ಶಬ್ದವನ್ನು ಮಾಡುವುದಿಲ್ಲ, ಆದರೆ ಅರ್ಧ ತುಂಬಿದ ಕೊಡವು ಹೇಗೆ ಶಬ್ದವನ್ನು ಮಾಡುತ್ತದೆಯೋ ಹಾಗೆ ಇದನ್ನು ಮಾನವರ ಜೀವನಕ್ಕೆ ಹೋಲಿಸಿದರೆ ಸಂಪೂರ್ಣವಾಗಿ ವಿದ್ಯೆಯನ್ನು ಕಲಿತಂತಹ ವ್ಯಕ್ತಿಯು ಶಬ್ದವನ್ನು ಮಾಡುವುದಿಲ್ಲ, ಆದರೆ ಸ್ವಲ್ಪವಾಗಿ ವಿದ್ಯೆಯನ್ನು ಕಲಿತಂತಹ ವ್ಯಕ್ತಿಯು ನಾನು ವಿದ್ಯೆಯನ್ನು ಕಲಿತಿದ್ದೇನೆ ಎಂದು ಗರ್ವವನ್ನು ಪಡೆಯುತ್ತಾನೆ. मम नाम अनुषा, अहं बेळगावीतः आगतवती. ಬೆಳಗಾವಿ. मम नाम लक्ष्मी, अहं बिजापुरतः आगतवती. मम नाम अरुन्धती, अहं बेळगावीतः आगतवती. मम नाम सुचित्रा, अहं बेळगावीतः आगतवती. ಮಮ ನಾಮ ಭವ್ಯ, ಅಹಂ ಬಿಜಾಪುರತಃ ಆಗತವತಿ. ನಮ್ಮ ಗುರುಕುಲ ಪ್ರಾರಂಭ ಆಗಿ 30 ವರ್ಷ ಕಳೆದಿದ್ದೀವಿ. 31ನೇ ವರ್ಷದಲ್ಲಿದ್ದೀವಿ ನಾವು. ನಮ್ಮ ಈ ಶುಭಂ ಕರೋತಿ ಮೈತ್ರೇಯಿ ಗುರುಕುಲ ವಿಶೇಷವಾಗಿ ಹೆಣ್ಣು ಮಕ್ಕಳಿಗಾಗಿ ಮಾಡಿರುವಂಥದ್ದು ಈ ಗುರುಕುಲ. ಇದು ಗುರುಕುಲದ ಮೂಲೋದ್ದೇಶ ಅಂತ ಹೇಳಿದ್ರೆ ಒಂದು ಸ್ವಸ್ಥ ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗಬೇಕು ಅಂದ್ಬಿಟ್ಟು. ಸ್ವಸ್ಥ ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗಬೇಕಂತಾದರೆ ಮೊಟ್ಟ ಮೊದಲಿಗೆ ಅಂಥ ವ್ಯಕ್ತಿಗಳನ್ನ ನಾವು ನಿರ್ಮಾಣ ಮಾಡಬೇಕಾಗಿದೆ. ಅಂಥ ವ್ಯಕ್ತಿಗಳಿಂದ ಸಮಾಜದಲ್ಲಿ ಒಂದು ಪ್ರಭಾವ ತರಿಸಿ ಸಮಾಜದಲ್ಲಿ ಒಂದು ಪರಿವರ್ತನೆ ಉಂಟು ಮಾಡಬೇಕು. ಒಂದು ಪರಿವರ್ತನೆ ಉಂಟು ಮಾಡಬೇಕು ಅಂತ ಹೇಳಿದ್ರೆ ಆ ವ್ಯಕ್ತಿಗಳಲ್ಲಿ ಆ ಸಾಮರ್ಥ್ಯ ಇರಬೇಕಾಗತ್ತೆ. ಸಾಮರ್ಥ್ಯ ಇದ್ದರೆ ಸಮಾಜ ಯಾರೂ ಒಪ್ಪೋದೇ ಇಲ್ಲ. ಸಾಮರ್ಥ್ಯ ಎಂಥದ್ದು ಇರಬೇಕು ಅಂತ ಹೇಳಿದ್ರೆ ಒಂದು ಬೌದ್ಧಿಕ ಸಾಮರ್ಥ್ಯ ಇರಬೇಕು. ಅದರ ಜೊತೆಯಲ್ಲಿ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಾನಸಿಕ ಭಾಗ ಇರ್ಬೋದು, ಭಾವನಾತ್ಮಕ ಭಾವ ಇರ್ಬೋದು, ಆಧ್ಯಾತ್ಮಿಕ ಭಾಗ ಇರ್ಬೋದು. ಇವುಗಳೆಲ್ಲ ವಿಕಾಸ ಆದಾಗ ಆ ವ್ಯಕ್ತಿಯಲ್ಲಿ ಸಾಮರ್ಥ್ಯ ತಾನಾಗಿ ಬರುತ್ತೆ ಮತ್ತು ಅಂಥ ವ್ಯಕ್ತಿಗಳಿಂದ ಅವರ ಒಂದು ಪ್ರಭಾವದಿಂದ ಸಮಾಜದಲ್ಲಿ ಒಂದು ಪರಿವರ್ತನೆ ತರುವುದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು ಗುರುಕುಲ ಸ್ಥಾಪನೆ ಆಗಿರುವಂಥದ್ದು. ಅಂದರೆ ನಮ್ಮ ಗುರುಕುಲದ ಉದ್ದೇಶ, ಅದರ ಒಂದು ಕೇಂದ್ರ ಭಾಗ ಏನಂತ ಹೇಳಿದ್ರೆ ನಮ್ಮ ಗುರುಕುಲದ ಮಕ್ಕಳಲ್ಲಿ ಆ ಮಟ್ಟದ ಒಂದು ಸಾಮರ್ಥ್ಯ ಅವರಲ್ಲಿ ತರಬೇಕು ಅಂದ್ಬಿಟ್ಟು. ಹೀಗಾಗಿ ಈ ಒಂದು ಶಿಕ್ಷಣದ ಏನನ್ನು ನಾವು ಜೋಡಿಸ್ಕೊಂಡಿದ್ದೀವಿ, ಇವತ್ತಿನ ಒಂದು ಶಿಕ್ಷಣ ಜೊತೆಯಲ್ಲಿ ಆರ್ಷ ಮತ್ತು ಆಧುನಿಕ ಇವತ್ತಿನ ದಿವಸ ಹೊರಗಡೆ ಎಲ್ಲ ಇದ್ದೇ ಇದೆ. ಆರ್ಷ ಭಾಗ ಹೊರಗಡೆಗೆ ಇಲ್ಲ ಇವತ್ತಿನ ದಿವಸ. ನಮ್ಮ ಗುರುಕುಲದಲ್ಲಿ ಈ ಆರ್ಷ ಭಾಗ ಮತ್ತು ಆಧುನಿಕ ಭಾಗ ಎರಡನ್ನೂ ಸಮ್ಮಿಳನ ಮಾಡಿಕೊಂಡು ತೆಗೆದುಕೊಂಡು ಹೋಗಿರುವಂಥದ್ದು. ಆರ್ಷ ಭಾಗ ಅಂತ ಹೇಳಿದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಬರುವಂಥದ್ದು. ಅದರಲ್ಲಿ ವೇದ ಮಂತ್ರ, ಭಗವದ್ಗೀತೆ, ಪೂಜೆ ಇದೆಲ್ಲ ಬರುತ್ತೆ. ಅಂದರೆ ನಮ್ಮ ಗುರುಕುಲದ ದಿನಚರಿ ಈ ರೀತಿಯಲ್ಲಿ ಜೋಡಿಸ್ಕೊಂಡಿದ್ದೀವಿ. ಅದರಿಂದ ಅವರಲ್ಲಿ ಸಮಗ್ರವಾದಂಥ ವ್ಯಕ್ತಿತ್ವ ವಿಕಸನ ಆಗಬೇಕು ಅಂದ್ಬಿಟ್ಟು. ಈಗ ಮಕ್ಕಳು ಅವರ ದಿನಚರಿ ಪ್ರಾರಂಭ ಆಗುತ್ತೆ, ಬೆಳಗ್ಗೆ 5:30 ಗಂಟೆ ಪ್ರಾರಂಭ ಆಗುತ್ತೆ, ರಾತ್ರಿ 10:00ವರೆಗೆ ಮುಗಿಯುತ್ತೆ. 5:30ಯಿಂದ 10:30 ತನಕ ನಿರಂತರವಾಗಿ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ಅವರು ತೊಡಗಿರ್ತಾರೆ. ಈ ಪ್ರತಿಯೊಂದು ಚಟುವಟಿಕೆ ಅವರಲ್ಲಿ ವಿಕಾಸ ಮಾಡುವಂಥ ಅಂಶಗಳನ್ನು ಆ ಚಟುವಟಿಕೆಯಲ್ಲಿ ನಾವು ಜೋಡಿಸ್ಕೊಂಡಿದ್ದೀವಿ. ಆ ಚಟುವಟಿಕೆಯಲ್ಲಿ ಅವರು ಭಾಗವಹಿಸ್ತು ಅಂತ ಹೇಳಿದ್ರೆ ಸಹಜವಾಗಿ ಅವರಲ್ಲಿ ವಿಕಾಸ ಆಗಿಬಿಡುತ್ತೆ. ಮತ್ತು ಇಲ್ಲಿ ಯಾವುದೇ ಥರಲ್ಲಿ ಅವ್ರಿಗೆ ಒತ್ತಡ ಇರುವುದಿಲ್ಲ. ಯಾವಾಗ ಒತ್ತಡ ಇರುತ್ತೆ ಆವಾಗ ವಿಕಾಸ ಆಗೋದಿಲ್ಲ. ಸ್ವಾತಂತ್ರ್ಯ ಇರಬೇಕು, ಅದರಲ್ಲಿ ಅವರಲ್ಲಿ ಅದರ ಸಂತೋಷ ಆಗಬೇಕು, ಅವ್ರಿಗೆ ಅದನ್ನು ಅನುಭವಿಸಬೇಕು, ಅವರ ಆನಂದ ಉತ್ಪಾದನೆ ಆಗಬೇಕು. ಇಲ್ಲಿ ಮಕ್ಕಳು ಸೇರಿಸಿರ್ತಾರಲ್ವ, ಪಾಲಕರು ಬಂದು ಅವ್ರಿಗೆ ಪರೀಕ್ಷೆ ಮಾಡ್ತಾರೆ. ಏನು ಪರೀಕ್ಷೆ ಅಂತ ಹೇಳಿದ್ರೆ, ಪುಟ್ಟಿ ನೋಡು, ನೀನು ಗುರುಕುಲದ ಬೆಳಿಗ್ಗೆ 5:30 ಗಂಟೆಗೆ ಹೇಳ್ತೀಯಾ, ರಾತ್ರಿ 10:00ವರೆಗೆ ಮಲ್ಕೊತೀಯ, ನಿನ್ನ ಬಟ್ಟೆ ನೀನೇ ಒಕ್ಕೊಬೇಕು, ಬೆಳಿಗ್ಗೆ ಹೇಳ್ಬೇಕು, ಇಲ್ಲಿ ಕಸ ಗುಡಿಸ್ಬೇಕು, ಪಾತ್ರೆ ತೊಳಿಬೇಕು, ಅಂದರೆ ದೇವ್ರಿಗೆ ಮಾಡಿದ್ದು ಇದೆಲ್ಲ ತೊಳಿಬೇಕು. ಆಮೇಲೆ ನೀನು ಮಾಡಿಲ್ಲ ಅಂಥೇಳಿ ನಿನಗೆ ಶಿಕ್ಷೆ ಸಿಗತ್ತೆ. ಮತ್ತು ನೀನು ಗುರುಕುಲದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು. ನಮ್ಮ ಗುರುಕುಲ ಚಟುವಟಿಕೆ ಹೇಗೆಂದರೆ ಮೇಲಿಂದ ಸಾಮಾನ್ಯದಿಂದ ವಿಶೇಷ. ಸಾಮಾನ್ಯ ಅಂತ ಹೇಳಿದ್ರೆ ಶೌಚಾಲಯ ಸ್ವಚ್ಛ ಮಾಡೋದು, ಅಲ್ಲಿಂದ ದೇವರ ವಿಗ್ರಹ ಸ್ವಚ್ಛ ಮಾಡೋದು. ದೇವರ ವಿಗ್ರಹ ಮತ್ತು ಶೌಚಾಲಯ ಎರಡು ಅಂದರೆ ಈ ಒಂದು ಸಾಧಾರಣ ಮಟ್ಟದಿಂದ ಒಂದು ಉನ್ನತ ಮಟ್ಟಕ್ಕೆ, ಅಂದರೆ ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಸೊ ಇದರ ಜೊತೆಯಲ್ಲಿ ಈ ವಿಷಯಗಳ ಗ್ರಹಿಕೆ ಮಾಡಬೇಕು, ಅರ್ಥ ಮಾಡ್ಕೊಬೇಕು. ಈ ಬರೀ ಊರು ಹೊಡೆಯೋದು ಅಷ್ಟೇ ಅಲ್ಲ, ನೀವು ಅದನ್ನು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು, ಅದನ್ನು ಮತ್ತೊಬ್ಬರು ನಿನಗೆ ಕಲಿಸಬೇಕು. ಸೊ ಇಷ್ಟೆಲ್ಲ ಚಟುವಟಿಕೆ ನೀನು ಮಾಡ್ತಾ ಇರ್ತೀಯಲ್ವ, ಯಾಕೆ ನಿನಗೆ ಇಷ್ಟು ಕಷ್ಟ ಆಗಬೇಕು? ಬಾ ಮನೆಗೆ, ನನಗೆ ಬೆಟ್ಟಿ ಕೊಡ್ತೀನಿ,
ನಿನಗೆ ಚಾಟ್ ಕೊಡಿಸ್ಕೊಡ್ತೀನಿ, ನಿನಗೆ ಹೊರಗೆ ಕರ್ಕೊಂಡು ಹೋಗ್ತೀನಿ, ನಿನಗೆ ಮೊಬೈಲ್ ಹೀಗೆಲ್ಲ ಆಸೆ ಹುಟ್ಟಿಸ್ತಾರೆ ಮಕ್ಕಳಿಗೆ. ಈ ಮಗು ಏನು ಹೇಳೋದು ಗೊತ್ತಾ, ಇಲ್ಲ ನಾನು ಬರೋದಿಲ್ಲ ಅನ್ನತ್ತೆ. ಅವಾಗ ಅಮ್ಮ ಹೇಳ್ತಾಳೆ, ಏನು ಬರೋದಿಲ್ಲ ಅಂತ ಹೇಳ್ತೀಯ, ನೀನು ಇಷ್ಟಲ್ಲಿ ನೀನು ಕೆಲಸ ಮಾಡಬೇಕು, ಶೌಚಾಲಯ ಸರಿ ಮಾಡಬೇಕು, ಬಟ್ಟೆ ಮಾಡಬೇಕು, ಇಷ್ಟು ಶಿಕ್ಷೆ ತೊಗೊತೀಯ, ಎಲ್ಲ ಮಾಡಿ ಅದು ಇಲ್ಲೇ ಇರ್ತೀಯ. ಹೌದು ನಾನು ಬರೋದಿಲ್ಲ ಅಂತ ಹೇಳ್ತಾಳೆ ಅವಳು. ಅಂದರೆ ಆ ಮಗು ಅವಳಿಗೆ ತಾಯಿ ಕರೀತಾ ಇರಬೇಕಾದ್ರೆ, ಮನೆಯಿಂದ 1 ವರ್ಷ ದೂರ ಇರಬೇಕಾದ್ರೆ, ಅವಳು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಬೇಕಾದ್ರೆ ಅವಳಲ್ಲಿ ಯಾವ ಮಟ್ಟಕ್ಕೆ ಅವಳ ಒಂದು ಪ್ರಭಾವ ಬೀರಿರಬೇಕು. ಆ ಪ್ರಭಾವ ಯಾಕೆ ಬೀರುತ್ತೆ ಅಂತ ಹೇಳಿದ್ರೆ, ಅವಳು ಪ್ರತಿಯೊಂದು ಚಟುವಟಿಕೆಯಿಂದ ಅವಳನ್ನು ಆನಂದಿಸ್ತಾಳೆ, ಅವಳು ಆಸಕ್ತಿಯಿಂದ ಸಂತೋಷ ಪಡ್ಕೊತಾಳು. ಯಾಕೆ ಸಂತೋಷ ಪಡ್ತಾಳೆ ಅಂತ ಹೇಳಿದ್ರೆ, ಅವಳಲ್ಲಿ ಆ ಜ್ಞಾನದ ವಿಕಾಸ ಆಗುತ್ತೆ. ಆ ಜ್ಞಾನದ ವಿಕಾಸದಿಂದ ಆಗುವಂಥ ಒಂದು ಏನು ಆನಂದ ಇದೆಯಲ್ವಾ, ಅದು ಬೇರೆ ಯಾವುದರಿಂದ ಸಿಗೋದಿಲ್ಲ. ಹೀಗಾಗಿ ಈ ಮಕ್ಕಳು ಗುರುಕುಲದಲ್ಲಿ ಬೆಳಿಗ್ಗೆ 5:30 ಗಂಟೆಯಿಂದ ರಾತ್ರಿ 10:30 ಗಂಟೆಯಲ್ಲಿ ತೊಡಗಿರ್ತಾರೆ. ಅಂದರೆ ಹೊರಗಡೆ ಶಿಕ್ಷಣಕ್ಕೂ ಗುರುಕುಲಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಅವರು ಒಂದು ವರ್ಷ ಇದ್ದಾರೆ ಅಂತ ಹೇಳಿದ್ರೆ ಹೊರಗಡೆಗೆ 3 ವರ್ಷ ಇದ್ದ ಲೆಕ್ಕ. ಆ ಲೆಕ್ಕ ಸಮಾನ 7 ವರ್ಷ ಅಂದರೆ 21 ವರ್ಷ ಗುರುಕುಲ ಇದ್ದ ಹಂಗೆ. ಮತ್ತು ನಮ್ಮ ಗುರುಕುಲ ಶಿಕ್ಷಣ ಪೂರ್ತಿ ಉಚಿತ. ಅವರ ಊಟ, ವಸತಿ, ಶಿಕ್ಷಣ, ಆರೋಗ್ಯ ಎಲ್ಲವೂ ಉಚಿತವಾಗಿರುವಂಥದ್ದು. ನಮ್ಮ ಗುರುಕುಲ ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ದೇಶ, ನಮ್ಮ ಧರ್ಮ ಇದು ಮತ್ತೆ ನಮ್ಮ ಸಮಾಜದಲ್ಲಿ ಜಾಗೃತಿ ಪಡಿಸುವಂಥದ್ದು. ಸೊ ಈ ಜಾಗೃತಿ ಪಡಿಸಬೇಕು ಅಂಥ ವ್ಯಕ್ತಿಗಳು ನಿರ್ಮಾಣ ಆಗಬೇಕು. ಅಂಥ ವ್ಯಕ್ತಿಗಳು ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ. 30 ವರ್ಷ ಕಳೆದಿದೆ ಈಗ. ಸೊ ಇಷ್ಟು ಒಂದು ಗುರುಕುಲದ ಒಂದು ಪರಿಚಯ, ಒಂದು ಉದ್ದೇಶ, ಒಂದು ಮುಂದಿನ ಚಿಂತನೆ ಇದೆಲ್ಲ ಈ ಥರ ಜೋಡಿಸ್ಕೊಂಡಿದ್ದೀವಿ. ಈ ಮಕ್ಕಳನ್ನು ಎಷ್ಟು ವಯಸ್ಸಿಂದ ನೀವು ತಗೊಳ್ತೀರಿ? ಎಷ್ಟು ವಯಸ್ಸಿನ ತನಕ ಅವ್ರನ್ನ ಶಾಲೆಯಲ್ಲಿ ಕಲಿಸ್ಕೊಡ್ತೀರಿ ಅಥವಾ ಹೇಗೆ ಅದು ವಿದ್ಯಾಭ್ಯಾಸ ಅವ್ರಿಗೆ ಹೇಗೆ? ನಾವು ಅವ್ರಿಗೆ 5ನೇ ತರಗತಿ ಮುಗಿಸಿದ ಮಗು 6ನೇ ತರಗತಿಗೆ ನಮ್ಮ ಗುರುಕುಲದಲ್ಲಿ ಪ್ರವೇಶ ಇರುತ್ತೆ. ಈಗ ಪ್ರಸ್ತುತ 6ನೇ ತರಗತಿಯಿಂದ PU2 ಅಂದರೆ 7 ವರ್ಷದ ಅವಧಿ ತನಕ ಮಕ್ಕಳು ಇಲ್ಲಿ ಗುರುಕುಲದಲ್ಲಿ ಇರ್ತಾರೆ. ನಮ್ಮ ಗುರುಕುಲದಲ್ಲಿ ಶಿಕ್ಷಣ ಕನ್ನಡ ಮಾಧ್ಯಮ, ಆಡುಭಾಷೆ ಸಂಸ್ಕೃತ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಇದೆ ನಮ್ಮ ಗುರುಕುಲಕ್ಕೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರ್ಲಿಕ್ಕೆ ಇವರಿಗೆ ಅರ್ಹತೆ ಇದೆ. ಗುರುಕುಲದಲ್ಲಿ ಓದಂತ ಮಗುನೇ ತಹಶೀಲ್ದಾರ್ ಕೂಡ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಇವರಿದ್ದಾರೆ. ಸೊ ಹೀಗೆ ಮಕ್ಕಳು ಗುರುಕುಲ ಶಿಕ್ಷಣ ಪಡೆಯೋದ್ರೊಂದಿಗೆ ಒಂದು ಮೇನ್ ಸ್ಟ್ರೀಮ್ ಏನಿದೆ, ಮುಖ್ಯದ ಒಂದು ವಾಹಿನಿ ಏನಿದೆ, ಅದರೊಳಗೆ ಇವರು ಸೇರ್ಕೊಳ್ತಾರೆ. ಹೌದು, ಆ ರೀತಿ ನೀವು ಹೇಳಿದಾಗೆ ಈ ಮಕ್ಕಳನ್ನ ಸರ್ವಾಂಗೀಣ ಬೆಳವಣಿಗೆ ಅಥವಾ ಅಭಿವೃದ್ಧಿ ಮಾಡಿ ಅವರು ಮುಂದೆ ಇನ್ನೂ ಅದನ್ನು ಮುಂದಕ್ಕೆ ಪ್ರಸಾರ ಮಾಡ್ತಾ ಹೋಗ್ತಾರೆ. ಅದು ಬಹಳ ಕಾರ್ಯ, ಬಹಳ ಸಂತೋಷ ಮಾಡ್ತಾ ಇರೋದು ಇಂಥದ್ದು. ಮತ್ತು ನಾವು ಏನು ಮಾಡ್ತೀವಿ, ಸಮಾಜವನ್ನು ನಮ್ಮ ಜೊತೆ ಸೇರಿಸ್ಕೊಳ್ಳಿಕ್ಕೆ ಉದಾಹರಣೆಗೆ ನಾವೇನು ಮಾಡ್ತೀವಿ, ಗುರುಕುಲದಲ್ಲಿ ಹುಟ್ಟಿದ ಹಬ್ಬವನ್ನು ಆಚರಿಸ್ತಾರೆ ಮಕ್ಕಳು, ಬಹಳ ಸುಂದರವಾಗಿ ಆಚರಿಸ್ತಾರೆ. ಹೊರಗಡೆ ಸಮಾಜದವ್ರು ಬರಬಹುದು, ಆಚರಣೆ ಮಾಡ್ಬೋದು. ಹೇಗಪ್ಪ ಅಂತಂದರೆ ಭಾರತೀಯ ಪರಂಪರೆಯಲ್ಲಿ ನಾವು ಮೊದಲೇ ಒಂದು ಒಳ್ಳೆ ಮಾತಿದೆ, ಭಾರತಸ್ಯ ಪ್ರತಿಷ್ಠೆ ದ್ವೇ ಸಂಸ್ಕೃತಂ ಸಂಸ್ಕೃತಿ ತಥಾ ಅಂತೇಳಿ. ಏನಾಗ್ಬಿಟ್ಟಿದೆ, ಸಂಸ್ಕೃತ ಅಂತಂದ್ರೆ ಕೇವಲ ಯಾರೋ ಒಬ್ಬರು ಮಾತ್ರ ಕಲಿಬೇಕು, ಬರೀ ಏನೋ ವೇದದ ಭಾಷೆ, ಶಾಸ್ತ್ರದ ಭಾಷೆ. ನಮ್ಮ ಕಾಮತ್ರಿ ಯಾವಾಗ ಹೇಳ್ತಿರ್ತಾರೆ, ಸಂಸ್ಕೃತ ಕೇವಲ ಭಾಷೆ ಜೊತೆಗೆ ವಿಜ್ಞಾನದ ಕೀಲಿಕೈ. ಅದು ಯಾವಾಗ ನಾವು ಯಾವಾಗ ಓಪನ್ ಮಾಡ್ತೀವಿ, ಒಳಗೆ ದೊಡ್ಡ ಜ್ಞಾನ ಭಂಡಾರ ಇದೆ. ಅದು ಈಗಾಗಲೇ ಗೊತ್ತಾಗ್ತದೆ ನಮಗೆ. ಸೊ ಆ ಒಂದು ಭಾರತೀಯ ಸಂಸ್ಕೃತ ಮತ್ತು ಸಂಸ್ಕೃತಿ ಎರಡು ಒಂದೇ ನಾಣ್ಯದ 2 ಮುಖ ಇದು. ಸೊ ಅದರ ಮೂಲಕವಾಗಿ ಹೋಗ್ತಾ ಇದ್ದೀವಿ ನಾವು. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಗುರುಕುಲದಲ್ಲಿ ಒಂದು ಅಲ್ಯುಮ್ನಿ ಅಂತ ಹೇಳ್ತೀವಿ ಹೊರಗಡೆಗೆ, ಆ ಕಾರ್ಯಕ್ರಮ ನಡೀತು. ಆಯಿತು ಜನವರಿ 11-12ಕ್ಕೆ. ಅದರ ಹೆಸರು ಹಳೇಬೇರು ಹೊಸ ಚಿಗುರು ಹೊಸ ಹುರುಪು ಅಂದ್ಬಿಟ್ಟು ಅದರ ಹೆಸರು. ಪ್ರತಿ ವರ್ಷ ಇರುತ್ತೆ. ಈ ಮಕ್ಕಳೆಲ್ಲ ಬರ್ತಾರೆ, ಬಂದ್ಬಿಟ್ಟು ಇಲ್ಲಿ ಒಂದು ದಿವಸ ಇಲ್ಲಿ ಉಳ್ಕೊತಾರೆ ಅವರು. ಸೊ ಈ ರೀತಿ ಈ ಸತಿಗೆ ಒಂದು ಏನು ಯೋಚನೆ ಬಂತು ಅಂತ ಹೇಳಿದ್ರೆ, ನಮ್ಮ ಗುರುಕುಲದಲ್ಲಿ ಶಿಕ್ಷಣ ಪಡೆದು ಹೋದ ಮಕ್ಕಳು ಬಹಳ ಒಳ್ಳೆ ಮಟ್ಟಕ್ಕೆ ಹೋಗಿದ್ದಾರೆ. ತಹಸೀಲ್ದಾರ್ ಆಗಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ, MBBS ಮುಗಿಸ್ಕೊಂಡು MD ಆಗಿದ್ದಾರೆ. ಸುಮಾರು ಒಂದು 200 ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಂದು ಯೋಚನೆ ಬಂತು, ಈ ಮಕ್ಕಳು ಇವಾಗ ಹೋಗಿ 15 ವರ್ಷ ಆಯಿತು, 20 ವರ್ಷ ಆಯಿತು, ಯಾಕಂದರೆ 30 ವರ್ಷ ಅಂದರೆ 15-20 ವರ್ಷ. ಈ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ, ಈ ಗುರುಕುಲದ ಹೋದ್ಮೇಲೆ ಅವರು ಇಂಥ ಒಂದು ಸ್ಥಾನಕ್ಕೆ ಬಂದಿರಬೇಕಾದ್ರೆ ಅವರಿಗೆ ಗುರುಕುಲದ ಒಂದು ಏನು ಉದ್ದೇಶ ಇದೆ ಅದನ್ನು ಸಾಕಾರ ಮಾಡೋ ಜವಾಬ್ದಾರಿ ಅವ್ರ ಮೇಲೆ ಇರಬೇಕಾದ್ರೆ ಎಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಅವರು ಕಳಕಳಿ ಹೊಂದಿದ್ದಾರೆ, ಏನು ಮಾಡ್ತಿದ್ದಾರೆ, ಅವ್ರಿಗೆ ಇದ್ರ ಬಗ್ಗೆ ನೆನಪಿದೆಯಾ, ಇವತ್ತಿನ ಸಮಾಜ ಇವತ್ತಿನ ಸ್ಥಿತಿ ಬಗ್ಗೆ. ಸೊ ಇದು ಅವ್ರಿಗೆ ನೆನಪು ಮಾಡೋದಕ್ಕೋಸ್ಕರ ಗುರುಕುಲದ ಮನಸ್ಸಿನ 108 ಮಾತುಗಳ ಗುಚ್ಛ
ಅಂದ್ಬಿಟ್ಟು ಈ ಒಂದು ಪುಸ್ತಕ ರಚನೆ ಮಾಡಿದ್ದಾಯಿತು, ಇದನ್ನು ಬರೆದಿದ್ದಾಯಿತು ನಾನು. ಸಾಮಾನ್ಯವಾಗಿ ಏನೊಂದು ಪುಸ್ತಕ ರಚನೆ ಮಾಡಬೇಕು ಅಂದರೆ ಅಷ್ಟು ಸುಲಭ ಆಗೋದಿಲ್ಲ. ಆದರೆ ಇದು ಅಂದರೆ ಯಾವಾಗ ಆ ಪ್ರೇರಣೆ ಬರುತ್ತೆ, ಆ ಒಂದು ಮಾಡಬೇಕು ಅಂತ ಒಂದು ಮನಸ್ಸಿನ ಒಂದು ಭಾವನೆ ಉಂಟಾಗುತ್ತೆ, ಆಗ ಈ 108 ಗುಚ್ಛಗಳು ಸಹಜವಾಗಿ ಬಂದಿರುವಂಥ ಮಾತುಗಳು ಒಟ್ಟು 108 ಇದೆ. ಒಂದೊಂದು ಗುಚ್ಛದಲ್ಲಿ 4 ಸಾಲು ಇರುವಂಥದ್ದು. ಹೀಗೆ 432 ಸಾಲಿದೆ. ಪ್ರತಿಯೊಂದು ಸಾಲನ್ನು ಸಹ ಒಂದು ಅರ್ಥ ಇರುವಂಥದ್ದು ಒಂದು ಸಾಲುಗಳಿವೆ. ಅಂದರೆ ಅವ್ರಿಗೊಂದು ಮಾರ್ಗದರ್ಶನ, ಸೂಚನೆ ಕೊಡುವಂಥದ್ದು. ಜೊತೆಗೆ ಇದರಲ್ಲಿ 47 ವಿಡಿಯೋ ಇದೆ. ಇದರಲ್ಲಿ ಪ್ರತಿಯೊಂದು ವಿಡಿಯೋನು ಇದರಲ್ಲಿ QR ಕೋಡ್ ಮುಖಾಂತರ ಇಲ್ಲಿದೆ. ಇದರಲ್ಲಿ ಬಲಭಾಗದಲ್ಲಿ ಬರೆದ 108 ಮಾತುಗಳಿವೆ, ಈ ಕಡೆಗೆ ಎಲ್ಲ ಚಿತ್ರಗಳಿವೆ, ಅದರ ಅಡಿಯಲ್ಲಿ QR ಕೋಡ್ ಇದೆ. ನಮ್ಮ ಗುರುಕುಲದ ಎಲ್ಲ ವಿಷಯಗಳು, ನಮ್ಮ ನಿತ್ಯ ಚಟುವಟಿಕೆಗಳಿರ್ಬೋದು, ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಗುರುಕುಲದ ಪರಿಚಯ ಎಲ್ಲವೂ ಕೂಡ ಈ QR ಕೋಡ್ 47 ವಿಡಿಯೋಗಳಲ್ಲಿ ಅದನ್ನು ನಾವು ಮಾಡಿ ಹಾಕಿದ್ದೀವಿ. ಶುಭಂ ಕರೋತಿ ಮೈತ್ರಿ ಗುರುಕುಲ ಅನ್ನುವಂಥ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಶುಭಂ ಕರೋತಿ ಮೈತ್ರಿ ಗುರುಕುಲ ಅನ್ನುವಂಥ ಫೇಸ್ಬುಕ್ ಪೇಜ್ ಕೂಡ ಇದೆ. ನಮ್ಮ ಎಲ್ಲ ಚಟುವಟಿಕೆಗಳು ನಾವು ಅಲ್ಲಿ ಹಾಕ್ತಾ ಇರ್ತೀವಿ. ಸೊ ಯಾರು ಬೇಕಾದರೂ ಬಂದು ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು. ಹೆಚ್ಚಾಗಿ ನಾವೇನು ಮಾಡ್ತೀವಿ, ನಮ್ಮ ಗುರುಕುಲಕ್ಕೆ ಭೇಟಿ ನೀಡೋರಿಗೆ ಬುಧವಾರ ಮತ್ತು ಶನಿವಾರ ಆ ಸಮಯದಲ್ಲಿ ಬಂದರೆ ನಮ್ಮ ಗುರುಕುಲವನ್ನು ನೋಡ್ಬೋದು, ನಮ್ಮ ಪರಿಸರವನ್ನು ನೋಡ್ಬೋದು, ನಮ್ಮ ಮಕ್ಕಳನ್ನು ಮಾತಾಡಿಸ್ಬೋದು. ಸೊ ಯಾವ ರೀತಿಯಾಗಿ ಗುರುಕುಲ ಒಂದು ಶಿಕ್ಷಣ ಪದ್ಧತಿ ಕೂಡ ಇವತ್ತಿಗೂ ಎಕ್ಸಿಸ್ಟೆನ್ಸ್ ಇದೆ ಅನ್ನೋದಂಥದ್ದನ್ನು ಇಲ್ಲಿ ನೋಡಲಿಕ್ಕೆ ಜ್ವಲಂತ ಉದಾಹರಣೆ ಇದೆ ಇಲ್ಲಿ. ಹಾಗೆ ಎಲ್ಲರಿಗೂ ಕೂಡ ನಾವು